ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ಲೈಟಲ್ಲಿ ನನಗೊಂದು ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ. ಅದೇನು ಅಂತ ವಿಡಿಯೋ ಕೊನೆಯಲ್ಲಿ ಹೇಳಿದ್ದೀನಿ. ಪ್ಲೀಸ್ ಕೊನೆವರೆಗೂ ನೋಡಿ, ವಿಲ್ ಗೆಟ್ ಟು ನೋ. ಸೊ ಇವಾಗ ನೀವು ನೋಡ್ತಾ ಇರೋ ವಿಡಿಯೋ ಬಂದ್ಬಿಟ್ಟು ನಾವು ಫ್ಲೈಟ್ಗೆ ಹೋಗೋ ಹಿಂದಿನ ದಿನದ ವಿಡಿಯೋ. ಇದು ಸೆಲೆಬ್ರೇಷನ್ ವಿಡಿಯೋ. ಅದನ್ನೇ ಒಂದು ಲೆಂತಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಪ್ಲೀಸ್ ಗೋ ಆ್ಯಂಡ್ ವಾಚ್. ನಾನು ಫ್ಲೈಟ್ಗೆ ಹೋಗೋ ದಿನ ಯಾವುದೇ ರೀತಿ ವ್ಲಾಗ್ ಮಾಡಲಿಲ್ಲ. ಬಿಕಾಸ್ 2 o'clock ಮನೆಯಿಂದ ಹೊರಡಬೇಕಿತ್ತು. ಮಧ್ಯಾಹ್ನ ವಿತಿನ್ 2 o'clock ಬ್ರೇಕ್ಫಾಸ್ಟ್ ಅಂಡ್ ಲಂಚ್ ಎರಡೂ ಮುಗಿಸ್ಬೇಕಿತ್ತು. ನಾನು ಹಾಗಾಗಿ ಯಾವುದೇ ರೀತಿ ವ್ಲಾಗ್ಸ್ ಮಾಡಲಿಲ್ಲ. ಎಲ್ಲರೂ ತುಂಬಾ ರಶ್ ಮಾಡ್ತಾ ಇದ್ರು, ಬೇಗ 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 ಅಂತ. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನನ್ನ ವಾಯ್ಸ್ ಸೀರಿಯಸ್ಲಿ ಹೇಗೆ ಕೇಳಿಸ್ತಾ ಇದೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಚೆನ್ನಾಗಿಲ್ಲ ಅಂದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮನೆಯಿಂದ ಎಲ್ಲರೂ ಬಂದಿದ್ರು ನಮ್ಮನ್ನ ಕಳ್ಸಕ್ಕೆ. ಹಾಗಾಗಿ ಅವ್ರಿಗೆಲ್ಲ ಬಾಯ್ ಹೇಳಿ ನಾನು ಕೂಡ ಒಂದು ಸ್ಮಾಲ್ ವಿಡಿಯೋ ತಗೊಂಡೆ. ಯಾಕಂದ್ರೆ ಹಿಂದಿನ ದಿನ ಅಷ್ಟೇ ನಾನು ಹೇರ್ ಕಟ್ ಮಾಡಿಸಿದ್ದೆ. ಹೇರ್ ಕಟ್ ಆಗಿದ್ದು ಫಸ್ಟ್ ಡೇ ಅಂಡ್ ಸೆಕೆಂಡ್ ಡೇ ಎಷ್ಟು ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಒಂದು ಸ್ಮಾಲ್ ವಿಡಿಯೋ ತಗೊಂಡೆ ನಾನು. ಅದೆಲ್ಲ ಮುಗಿಸ್ಕೊಂಡು ಏರ್ಪೋರ್ಟ್ ಒಳಗಡೆ ಹೋದ್ವಿ. ಅದಾದ್ಮೇಲೆ ಗೊತ್ತಾಯ್ತು ನಮ್ಗಿನ್ನ 3 hours ಟೈಮ್ ಇದೆ ಬೋರ್ಡಿಂಗ್ಗೆ ಅಂತ. ಫಸ್ಟ್ ಬೇಜಾರಾಯ್ತು, ಅಯ್ಯೋ ಏನ್ ಮಾಡೋದು 3 hours ಅಂತ. ಬಟ್ ಆಮೇಲೆ ರಿಯಲೈಸ್ ಆಯ್ತು, ಗುಡ್ ಟೈಮ್, ನಾವು ವಿ ಕ್ಯಾನ್ ಎಕ್ಸ್ಪ್ಲೋರ್ ದ ಏರ್ಪೋರ್ಟ್ ಅಂತ. ಮೈ ಹಸ್ಬೆಂಡ್ ಮನೆಯವ್ರಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದಾರೆ ಹೇಗಿದೆ ಏರ್ಪೋರ್ಟ್ ಅಂತ. ಸೊ ನಾನ್ ಫಸ್ಟ್ ಟೈಮು ಟರ್ಮಿನಲ್ 2ಗೆ, ನನ್ನ ಹಸ್ಬೆಂಡ್ ಆಲ್ರೆಡಿ ಬಂದಿದ್ರು. ಸೊ ನಾನ್ ಸ್ವಲ್ಪ ಜಾಸ್ತಿನೇ ಎಕ್ಸೈಟ್ ಆಗಿದ್ದೆ. ಯು ಕ್ಯಾನ್ ಸಿ ಎಷ್ಟು ಚೆನ್ನಾಗಿದೆ ಏರ್ಪೋರ್ಟ್. ನಾನು ರೀಲ್ಸ್ ಅಲ್ಲೆಲ್ಲ ನೋಡಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಬಟ್ ರಿಯಲ್ ಆಗಿನೂ ಹೀಗೆ ಇರುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಫಸ್ಟ್ ಟೈಮ್ ನೋಡಿದಾಗ ತುಂಬಾ ಎಕ್ಸೈಟ್ ಆಗಿದೆ, ತುಂಬಾ ಚೆನ್ನಾಗಿ ಫುಲ್ ಖುಷಿ ಫೀಲ್ ಆಗಿತ್ತು. ದಟ್ ಪ್ರೌಡ್ ಮೂಮೆಂಟ್. ಟರ್ಮಿನಲ್ 2 ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದಿದೀವಿ ಅಂತ ಲಿಟ್ರಲಿ ನಾನು ಅದೇ ಮೈಂಡ್ ಸೆಟ್ ಅಲ್ಲಿ ಇದ್ದೆ. ಹಾಗಾಗಿ ಎಲ್ಲಾ ಫೋಟೋಸ್ ತಗೊಂಡ್ವಿ, ಎಲ್ಲಾ ವಿಡಿಯೋಸ್ ತಗೊಂಡ್ವಿ, ಸಾಕಾಗೋಷ್ಟು ತಗೊಂಡ್ವಿ. ನಮ್ ಗ್ಯಾಲರಿ ಫುಲ್ ಅದೇ ತುಂಬ್ಕೊಂಡ್ಬಿಟ್ಟಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಅದಾದ್ಮೇಲೆ ಓಕೆ ವಿಲ್ ಸಿ ಶಾಪಿಂಗ್ ಎಲ್ಲ ನೋಡೋಣ ಅಂತ ಹೋದ್ವಿ. ಅಲ್ಲಿ ಇದ್ದಿದ್ ಪ್ರೈಸ್ ರೇಟ್, ಓ ಮೈ ಗಾಡ್, ಅದಕ್ಕೆ ಯಾವ್ದು ಬೇಡ ಸದ್ಯಕ್ಕೆ. ಆ ಕಡೆಯಿಂದ ಬರ್ತಾ ಬೇಕಿದ್ರೆ ಶಾಪಿಂಗ್ ಮಾಡಿದ್ರೆ ಆಯ್ತು ಅಂತ ಸುಮ್ನೆ ಆದ್ವಿ. ಸೊ ವಿ ವರ್ ಜಸ್ಟ್ ಡೂಯಿಂಗ್ ವಿಂಡೋ ಶಾಪ್. ಸುಮ್ನೆ ನೋಡ್ಬಿಟ್ಟು ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಅನ್ಕೊಳ್ಳೋದು, ಒಬ್ರಿಗೊಬ್ರು ಹೇಳ್ಕೊಳ್ಳೋದು ಅಷ್ಟೇ ಮಾಡ್ತಾ ಇದ್ವಿ. ತಗೊಳ್ಳೋ ಧೈರ್ಯ ಎಲ್ಲ ಮಾಡ್ಲಿಲ್ಲ. ಸೊ ಹಾಗೆ ಅಲ್ಲೂ ಇಲ್ಲೂ ಓಡಾಡ್ತಾ ನಮ್ಗೆ ಅಷ್ಟೊತ್ತಿಗೆ ಹಶ್ವಾಯ್ತು. ಸೊ ವಿ ಟುಕ್ ಪಿಜ್ಜಾ, ಜಸ್ಟ್ ರಿಯಲಿ ವೆರಿ ಗುಡ್. ತುಂಬಾ ಚೆನ್ನಾಗಿತ್ತು, ವರ್ತ್ ಅಂತ ಅನಿಸ್ತು. ನನ್ನ ಕಡೆಯಿಂದ ಸ್ಮಾಲ್ ಸಜೆಷನ್ ಏನು ಅಂದ್ರೆ, ಯಾರೆಲ್ಲ ಟರ್ಮಿನಲ್ 2ಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ, ದಯವಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಬೇಗ ಹೊರಡಿ ಅಲ್ಲಿಗೆ. ಬಿಕಾಸ್ ನೀವು ಫಸ್ಟ್ ಟೈಮ್ ಹೋಗೋದ್ರಿಂದ ನಿಮ್ಗೊಂದು ಎಕ್ಸೈಟ್ಮೆಂಟ್ ಇರುತ್ತೆ. ಫೋಟೋಸ್ ತಗೊಳ್ಳೋದು, ವಿಡಿಯೋಸ್ ತಗೊಳ್ಳೋದು, ಪೇರೆಂಟ್ಸ್ಗೆ ಫ್ಯಾಮಿಲಿಗೆಲ್ಲ ತೋರ್ಸೋದು, ಅದು ಎಕ್ಸೈಟ್ಮೆಂಟ್ ಇರುತ್ತೆ. ಅದು ನೀವು ಲೇಟ್ ಆಗಿ ಹೋಗ್ಬಿಟ್ರೆ, ಅಲ್ಲ ಕರೆಕ್ಟ್ ಟೈಮಿಗೆ ಹೋದ್ರೆ ಅದು ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ಎಷ್ಟಾಗುತ್ತೋ ಆದಷ್ಟು ಬೇಗ ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ನೀವು ನಿಮ್ ಫ್ಯಾಮಿಲಿಗೆಲ್ಲ ತೋರಿಸಬಹುದು. ಲೇಟ್ ಆಗಿ ಹೋದ್ರೆ ಸೀರಿಯಸ್ಲಿ ಬೇರೆಯವ್ರಿಗಿರ್ಲಿ, ನಿಮಗ್ ನೀವೇ ಎಂಜಾಯ್ ಮಾಡೋದಕ್ಕಾಗೋದಿಲ್ಲ. ಅಷ್ಟೆಲ್ಲ ಫೋಟೋಸು, ವಿಡಿಯೋಸು, ರೆಕಾರ್ಡಿಂಗು ಎಲ್ಲ ಮಾಡೋಷ್ಟೊತ್ತಿಗೆ ನಮ್ದು ಆನ್ ಬೋರ್ಡಿಂಗ್ ಶುರುವಾಯ್ತು. ನಾವು ಹೊರಟ್ವಿ ಎಕ್ಸಾಕ್ಟ್ಲಿ ಅಟ್ ದಿಸ್ ಪಾಯಿಂಟ್. ಇಲ್ಲಿಗೆ ನಡ್ಕೊಂಡು ಹೋಗ್ತಾ ಇದೀವಲ್ಲ, ಈ ಪಾಯಿಂಟ್ ಅಲ್ಲಿ ನನಗೆ ಲಿಟ್ರಲಿ ನಾನು ನನ್ನ ಪೇರೆಂಟ್ಸು, ನನ್ನ ಫ್ಯಾಮಿಲಿನ ಮಿಸ್ ಮಾಡ್ಕೊಳಕ್ ಶುರು ಮಾಡಿದೆ. ಅಟ್ ದಟ್ ಪಾಯಿಂಟ್ ಅಲ್ಲಿ ನಂಗೆ ರಿಯಲೈಸ್ ಆಯ್ತು ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟು ಅಂತ. ಇದ್ದಾಗ ನಮಗೆ ನಿಜವಾಗ್ಲೂ ಗೊತ್ತಾಗಲ್ಲ. ಐ ಆಮ್ ಟೆಲ್ಲಿಂಗ್ ಯು, ನನ್ನ ಮನೆ ನಮ್ಮ ಅಮ್ಮನ ಮನೆ ತುಂಬಾ ಹತ್ರನೇ ಇತ್ತು. ಬಟ್ ತುಂಬಾ ಫ್ರೀಕ್ವೆಂಟ್ ಆಗಿ ಹೋಗ್ತಾ ಇರ್ಲಿಲ್ಲ ನಾನು ಅಮ್ಮನ ಮನೆಗೆ. ಅದು ಗೊತ್ತಲ್ಲ, ಟೇಕನ್ ಫಾರ್ ಗ್ರಾಂಟೆಡ್ ಆಗ್ಬಿಟ್ಟಿತ್ತು. ಕೊಂಡ್ಮೇಲೆ ನನಗೆ ರಿಯಲೈಸ್ ಆಯ್ತು, ಜಾಸ್ತಿ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಿತ್ತು, ಅಮ್ಮನ ಜೊತೆ ಇರ್ಬೇಕಿತ್ತು, ಅಪ್ಪನ ಜೊತೆ ಇರ್ಬೇಕಿತ್ತು ಅಂತ. ಇಟ್ ವಾಸ್ ಟೂ ಲೇಟ್. ಬಟ್ ಎನಿವೇಸ್, ನೆಕ್ಸ್ಟ್ ಟೈಮ್ ಇಂಡಿಯಾಗೆ ಹೋದಾಗ ಐ ಸ್ಪೆಂಡ್ ಮೈ ಹೋಲ್ ಟೈಮ್ ವಿತ್ ದೆಮ್. ಅದ್ ಬೇರೆ ವಿಚಾರ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಯಾರೆಲ್ಲ ನಿಮ್ಮ ಅಪ್ಪ ಮದ್ವೆ ಆಗೋಕ್ಕೂ ಮುಂಚೆ, ಯಾರೆಲ್ಲ ಹುಡುಗರಾಗ್ಲಿ ಹುಡುಗಿರಾಗ್ಲಿ, ಯಾರೆಲ್ಲ ನಿಮ್ಮ ಅಪ್ಪ ಅಮ್ಮನ ಜೊತೆ ಇದ್ದೀರಾ, ದಯವಿಟ್ಟು ಆದಷ್ಟು ನಿಮ್ಮ ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಹುಡುಗರಾಗಿರ್ಬೋದು ಆದಷ್ಟು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ. ಗೊತ್ತಿಲ್ಲ ಮುಂದೆ ಲೈಫ್ ಯಾವ ರೀತಿ ಬರುತ್ತೆ ಅಂತ. ಈ ತರ ಅಬ್ರಾಡ್ಗೂ ಹೋಗ್ಬೋದು. ಲಿಟ್ರಲಿ ಹೇಳ್ತೀನಿ, ಎಷ್ಟು ಮಿಸ್ ಮಾಡ್ಕೋತೀರಾ ಅಂದ್ರೆ ನಿಮ್ಮ ಅಪ್ಪ ಅಮ್ಮನ. ಐ ಬೆಟ್ ಯು ಡೈಲಿ ಹೇಳ್ತೀರಾ ನಿಮ್ಮ ಅಪ್ಪ ಅಮ್ಮ ನೆನ್ಸ್ಕೊಂಡು, ನಾನು ಇನ್ನ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕಿತ್ತು, ಮಾತಾಡ್ಬೇಕಿತ್ತು, ಎಂಜಾಯ್ ಮಾಡ್ಬೇಕಿತ್ತು ಅಂತ ಅನ್ಸುತ್ತೆ. ನನಗೆ ಈ ತರ ಹೇಳೋರು ಯಾರು ಇರ್ಲಿಲ್ಲ. ನನಗೆ ಆ ತರ ಐಡಿಯಾ, ಆ ತರ ನನಗೆ ಹೊಡೆದು ಇರ್ಲಿಲ್ಲ. ಬಿಕಾಸ್ ಇಟ್ ವಾಸ್ ಟೋಟಲಿ ಅನ್ಪ್ಲಾನ್ಡ್. ನನ್ಗೆ ಅನ್ಸಿದ್ದನ್ನ ನಾನು ಹೇಳ್ತಾ ಇದ್ದೀನಿ. ನಾನೇನು ಎಕ್ಸ್ಪೀರಿಯನ್ಸ್ ಮಾಡಿದೆ ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇಷ್ಟೆಲ್ಲ ಕುತ್ಕೊಂಡು ಯೋಚನೆ ಮಾಡೋ ಅಷ್ಟರಲ್ಲಿ ನಮಗೆ ಡಿನ್ನರ್ ಕೊಟ್ರು. ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಸಖತ್ ವರ್ಸ್ಟ್ ಆಗಿತ್ತು. ಸೀರಿಯಸ್ಲಿ ಚಿಕನ್ ಬಿರಿಯಾನಿ ಮರ್ಯಾದೆ ತೆಗಿಯೋ ತರನೇ ಇತ್ತದು. ಒಂಚೂರು ಚೆನ್ನಾಗಿರ್ಲಿಲ್ಲ. ಏನೋ ತಿನ್ಬೇಕಲ್ಲ ಅಂತ ತಿಂದ್ವಿ ಅಷ್ಟೇನೆ. ಸೊ ಅಲ್ಲಿಂದ ನಾವು 2 o'clock ಹಂಗೆ ಅಬುದಾಬಿ ಏರ್ಪೋರ್ಟ್ ಬಂದ್ವಿ. ಸೊ ದಿಸ್ ಇಸ್ ದ ಅಬುದಾಬಿ ಏರ್ಪೋರ್ಟ್. ಚೆನ್ನಾಗಿದೆ, ಬಟ್ ನನಗೆ ಕೆಂಪೇಗೌಡ ಏರ್ಪೋರ್ಟ್ ಇಷ್ಟ ಆಗಿರೋಷ್ಟು ನನಗೆ ಇದು ಇಷ್ಟ ಆಗ್ಲಿಲ್ಲ. ಐ ಡೋಂಟ್ ನೋ ವೈ. ಸೊ ಇಲ್ಲಿಂದ ನಾವು ಲಂಡನ್ಗಿತ್ತು ಫ್ಲೈಟು. ಮಧ್ಯರಾತ್ರಿ
ರಾತ್ರಿ 2 o'clock ಹಂಗೆ. ಸೊ ನಾವು ಲಂಡನ್ಗೆ ಅರೌಂಡ್ 7 o'clock ಹಂಗೆ ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇತ್ತು. ಐ ಮೀನ್ ಬೆಳಗಿನ ಜಾವ 7 o'clock. ಸೊ ಇದು ಚೆನ್ನಾಗಿತ್ತು. ಇದು ಕೂಡ ಇತಿಹಾಡ್ ಫ್ಲೈಟ್. ಯು ಕ್ಯಾನ್ ಸಿ ಅವ್ರು ಹೆಡ್ಫೋನ್ಸ್ ಕೊಟ್ಟಿದ್ರು, ನಾನು ಅದನ್ನ ಯೂಸ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಸೊ ಇದು ಬಂದ್ಬಿಟ್ಟು ಬ್ಯಾಗ್, ಐ ಡೋಂಟ್ ನೋ ಅದು ಲಗೇಜ್ ತರ ಬ್ಯಾಗ್ ಯಾಕೆ ಕೊಟ್ಟಿದ್ದಾರೆ ಅಂತ. ಅದೊಂದು ನಾರ್ಮಲ್ ಶಾಲ್ ಕೊಟ್ಟಿದ್ರು. ಇಲ್ಲಿ ಇದು ಟಿವಿ ಇದರಿಂದ ನನ್ಗೆ ಎಷ್ಟು ಟೈಮ್ ಪಾಸ್ ಆಯ್ತು ಅಂದ್ರೆ ಲಿಟ್ರಲಿ ಐ ಟೆಲ್ ಯು, ಇದಿಲ್ಲ ಅಂದ್ರೆ ನನಗೆ ಸರ್ವೈವ್ ಆಗಕ್ ಆಗ್ತಾನೆ ಇರ್ಲಿಲ್ವೇನೋ ಅಂತ ಅನಿಸ್ತಾ ಇತ್ತು. ಬಿಕಾಸ್ ತುಂಬಾ ಬೋರ್ ಆಗ್ತಾ ಇತ್ತು. ಜಸ್ಟ್ ಇಮ್ಯಾಜಿನ್ ಲೈಕ್ ಕಂಟಿನ್ಯೂಸ್ ಒಂದೇ ಸ್ಟ್ರೆಚ್ ಅಲ್ಲಿ 6 to 7 hours ಒಂದೇ ಜಾಗದಲ್ಲಿ ಕುತ್ಕೋಬೇಕು ಅಂದ್ರೆ ತುಂಬಾ ಕಷ್ಟ. ನನ್ನ ಹಸ್ಬೆಂಡ್ ಫಾಸ್ಟ್ ಅಂಡ್ ಫ್ಯೂರಿಯಸ್ 7 ನೋಡ್ಕೊಂಡ್ ಕೂತಿದ್ರು. ಅದ್ರಲ್ಲಿ ಅವ್ರಿಗೆ ಹೆಂಗೋ ಟೈಮ್ ಪಾಸ್ ಆಯ್ತು. ಬಟ್ ನಾನ್ ಮಾತ್ರ ಅಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿರ್ತಾರಲ್ವಾ ಪ್ಲೇನ್ಗೆ, ಲೈಕ್ ಫಾರ್ವರ್ಡ್ ಕ್ಯಾಮ್ರಾ ಮತ್ತೆ ಡೌನ್ ಕ್ಯಾಮ್ರಾ ಮತ್ತೆ ಟೇಲ್ ಕ್ಯಾಮ್ರಾ, ಅದನ್ನೆಲ್ಲ ನೋಡ್ಕೊಂಡ್ ಕೂತಿದ್ದೆ. ಕೆಳಗಡೆಯಿಂದ ಹೇಗ್ ಕಾಣಿಸುತ್ತೆ, ಅದು ಟೇಲ್ ಇಂದ ಹೇಗ್ ಕಾಣಿಸುತ್ತೆ, ಮೇಲ್ಗಡೆಯಿಂದ ಹೇಗ್ ಕಾಣಿಸುತ್ತೆ ಅಂತ. ಸೊ ಇದು ಬಂದ್ಬಿಟ್ಟು ಟೇಲ್ ಕ್ಯಾಮ್ರಾದದು. أدخل المشبك المعدني في القفل. يمكن تعديل الحزام بسحب الشريط. لفك الحزام ارفع القطعة المعدنية المتحركة ثم اسحبوا الجهة المقابلة من الحزام. ಯು ಕ್ಯಾನ್ ಸಿ ಬ್ಯಾಂಗ್ಳೂರಿಂದ ಅಬುದಾಬಿಗೆ ಬಂದ್ವಿ. ಇವಾಗ ಇಲ್ಲಿಂದ ಹೀಗ್ ಬಂದು ಲಂಡನ್ಗೆ ಬರಬೇಕು, ವಿಚ್ ಇಸ್ ಲಾಂಗ್ ಜರ್ನಿ. ನನಗೆ ಕೂತು ಸಾಕಾಯ್ತು. ಸೊ ಗೇಮ್ ಆಡ್ತಾ ಇದ್ದೆ. ಚೆನ್ನಾಗಿತ್ತು ಅದು ಗೇಮ್ ಒಂಥರ. ಹೇಗೋ ನನಗಂತೂ ಟೈಮ್ ಪಾಸ್ ಆಯ್ತು, ಥ್ಯಾಂಕ್ ಗಾಡ್. ಬ್ಯಾಡ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಅಂತ ಹೇಳಿದ್ದೆ. ಅದೇನು ಅಂತಂದ್ರೆ ಟೇಕ್ ಆಫ್ ಆಗ್ಬೇಕಾದ್ರೆ ಮತ್ತೆ ಲ್ಯಾಂಡ್ ಆಗ್ಬೇಕಾದ್ರೆ ಯೂಶಲಿ ಕಿವಿ ನೋವು ಬರುತ್ತೆ. ನನಗೆ ಗೊತ್ತದು. ಸೆಕೆಂಡ್ ಟೈಮ್ ನಾನು ಪ್ಲೇನ್ ಅಲ್ಲಿ ಬಂದಿದ್ದು. ಬಟ್ ಸೀರಿಯಸ್ಲಿ ಇಷ್ಟು ಪೇನ್ ಆಗುತ್ತೆ ಅಂತ ಐ ನೆವರ್ ಇಮ್ಯಾಜಿನ್ಡ್. ಈ ಸತಿ ಮಾತ್ರ ನನಗೆ ಹೀಗಾಯ್ತು. ಯಾಕಷ್ಟು ಪೇನ್ ಆಯ್ತು ಅಂತ ಗೊತ್ತಿಲ್ಲ. ಎಷ್ಟು ಕಿವಿ ನೋವಾಯ್ತು ಅಂದ್ರೆ ನನಗೆ ಇನ್ನೇನು ಕಿವಿಲ್ ರಕ್ತ ಬಂದ್ಬಿಡುತ್ತೇನೋ ಅನ್ನೋಷ್ಟು ಕಿವಿ ನೋವಾಯ್ತು. ನನಗೆ ಗೊತ್ತಿಲ್ಲ ಯಾಕಂಗಾಯ್ತು ಅಂತ. ಕೆಲವ್ರು ಹೇಳಿದ್ರು ನೀವು ವಿಂಗ್ಸ್ ಹತ್ರ ಸೀಟ್ ಬುಕ್ ಮಾಡ್ಕೊಂಡಿದ್ರಿ ಅದಕ್ಕೆ ಕಿವಿ ನೋವು ಬಂತು. ಬಟ್ ಅದ್ ನಿಜಾನೋ ಸುಳ್ಳೋ ನನಗೆ ಗೊತ್ತಿಲ್ಲ. ಸೀರಿಯಸ್ಲಿ ಅಷ್ಟು ಕಿವಿ ಪೇನ್ ಆಯ್ತು ನನಗೆ. ಫ್ಲೈಟ್ ಇಂದ ಇಳಿದು ಅಟ್ ಲೀಸ್ಟ್ 1 hour 2 hour ಆದ್ರೂ ನನಗೆ ಕಿವಿ ನೋವು ಹಾಗೆ ಇತ್ತು. ಐ ಡೋಂಟ್ ನೋ ವೈ. ಎಸ್, ದಿಸ್ ಇಸ್ ದ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಅಷ್ಟೊತ್ತಿಗೆ ಲಂಡನ್ ಹತ್ತತ್ರ ಇದ್ವಿ. 5 o'clock ಆಗಿತ್ತು ಬೆಳಗಿನ ಜಾವ. ಅವರು ಟಿಫನ್ ಕೊಟ್ರು, ಇಡ್ಲಿ, ದೋಸಾ, ಸಾಂಬಾರು, ಕಟ್ ಫ್ರೂಟ್ಸ್, ಅದು ಯೋಗರ್ಟು, ಕೇಕ್ ಎಲ್ಲ ಕೊಟ್ಟಿದ್ರು. ಸೂಪರ್ ಆಗಿತ್ತು ಲಿಟ್ರಲಿ. ಇದು ಬಂದ್ಬಿಟ್ಟು ಮಿಲ್ಕ್, ಸ್ಮಾಲ್ ಕಪ್ಸ್ ಅಲ್ಲಿ ಕೊಟ್ಟಿದ್ರು ಮಿಲ್ಕ್. ಆ ಕಾಫಿಗೆ ಹಾಕೋಬೇಕು ಅದನ್ನ. ಚೆನ್ನಾಗಿತ್ತು, ಅದನ್ನು ಕೂಡ ಟ್ರೈ ಮಾಡಿದೆ. ಟೋಟಲ್ ಆಗಿ ಬ್ರೇಕ್ಫಾಸ್ಟ್ ಮಾತ್ರ ಸಕ್ಕತ್ತಾಗಿತ್ತು, ಸೂಪರ್ ಆಗಿತ್ತು. 10 on 10. ಅಷ್ಟೊತ್ತಿಗೆ ಲಂಡನ್ ಕೂಡ ನಾವು ರೀಚ್ ಆದ್ವಿ. ಯು ಕ್ಯಾನ್ ಸಿ ಬಾಯಲ್ಲೆಲ್ಲ ಹೊಗೆ ಬರ್ತಾ ಇತ್ತು. ಫಸ್ಟ್ ಟೈಮ್ ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಸೊ ಕ್ಯಾಬ್ ಕೂಡ ಬಂತು. ನಾವು ಲಂಡನ್ ಇಂದ ಡರ್ಬಿಗೆ ಕ್ಯಾಬ್ ಅಲ್ಲಿ ಹೋದ್ವಿ, ವಿಚ್ ವಾಸ್ ಅರೌಂಡ್ 1.5 or 2 hours ಆಯ್ತು ಲಂಡನ್ ಇಂದ ಡರ್ಬಿಗೆ. ಕ್ಯಾಬ್ ಅಲ್ಲಿ ಹೋಗ್ಬೇಕಾದ್ರೆ ತುಂಬಾ ಬೋರ್ ಆಯ್ತು. ಅಟ್ ದ ಸೇಮ್ ಟೈಮ್ ವ್ಯೂ ಮಾತ್ರ ಎಂಜಾಯ್ ಮಾಡ್ಕೊಂಡು ದಟ್ ರಿಯಾಲಿಟಿ ಹಿಟ್ಸ್. ಇಷ್ಟು ದಿನ ಬರೀ ಕನ್ಸ್ ಕಾಣ್ತಾ ಇದ್ವಿ, ಹಾಗಿರುತ್ತೆ ಹೀಗಿರುತ್ತೆ, ರೀಲ್ಸ್ ಅಲ್ಲಿ ನೋಡ್ತಾ ಇದ್ವಿ, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ವಿ. ಆ ಸೀನರೀಸ್ ಆಗಿರ್ಬೋದು, ಆ ಬಿಲ್ಡಿಂಗ್ಸ್, ಆ ರೋಡ್ಸ್, ನೇಚರ್ ಎಲ್ಲ ಬರೀ. ನಾನು ಅದಕ್ಕೆ ಸಡನ್ ಆಗಿ ನನ್ನ ಹಸ್ಬೆಂಡ್ ಕೇಳ್ತಾ ಇದ್ದೆ, ನಿಜವಾಗ್ಲೂ ಬಂದ್ವಾ ನಾವು? ಇಷ್ಟು ದೂರ ದೇಶ ಬಿಟ್ಟು ಬಂದ್ವಾ ನಾವು? ಅಪ್ಪ ಅಮ್ಮನೆಲ್ಲ ಬಿಟ್ಟು ಬಂದ್ವಾ? ನಾನ್ ನನ್ ಮೇಲೆ ನನಗೆ ಡೌಟ್ ಇತ್ತು, ನಮ್ಮ ಅಮ್ಮನ್ ಬಿಟ್ಟಿರ್ತೀನ ಅಪ್ಪನ್ ಬಿಟ್ಟಿರ್ತೀನ ಅಂತ. ನನಗೆ ಫುಲ್ ಖುಷಿ ಆಯ್ತು, ಪ್ರೌಡ್ ಫೀಲ್ ಆಯ್ತು. ಓಕೆ, ಬಂದೆ, ಡ್ರೀಮ್ ಆಯ್ತು. ಇನ್ನ ವಿ ಶುಡ್ ಲಿವ್ ದ ಡ್ರೀಮ್, ಲಿವ್ ದ ಮೂಮೆಂಟ್ ಅಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು ಆ ಮೂಮೆಂಟ್ಗೆ. ಬಟ್ ಇಟ್ ವಾಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್. ಹಾಗೆ ಮಾತಾಡ್ಕೊಂಡು ಮನೆಯವ್ರಿಗೆಲ್ಲ ವಿಡಿಯೋ ಕಾಲ್ ಮಾಡಿ ರೋಡ್ಸು, ನೇಚರ್ ಎಲ್ಲ ತೋರಿಸ್ತಾ ನಮ್ಮ ಮನೆ ಅಪಾರ್ಟ್ಮೆಂಟ್ ಏರಿಯಾ ಬಂದೇ ಬಿಡ್ತು. ಇದೇ ನಮ್ಮ ಅಪಾರ್ಟ್ಮೆಂಟ್. ನಮ್ಮ ಮನೆ ಅಪಾರ್ಟ್ಮೆಂಟ್ ಸುತ್ತಮುತ್ತ ಇದು ಫುಲ್ ಗ್ರೀನರಿ ಇತ್ತು. ನನಗಂತೂ ತುಂಬಾ ಇಷ್ಟ ಆಯ್ತು. ನನಗೆ ಈ ಗ್ರೀನರಿ, ಟ್ರೀಸ್ ಅದೆಲ್ಲ ನಂಗೆ ತುಂಬಾ ಇಷ್ಟ. ಸುತ್ತಮುತ್ತ ಅದಿರೋದ್ರಿಂದ ನನಗೆ ಇನ್ನ ಇಷ್ಟ ಆಯ್ತು ಜಾಸ್ತಿ. ಮನೆ ಒಳಗಡೆ ಅಂತೂ ಇನ್ನ ತುಂಬಾ ಚೆನ್ನಾಗಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ ಮನೆ. ಸೊ ಯಾವಾಗ ಒಳಗಡೆ ಹೋಗ್ತೀನೋ ಅಂತ ಅನ್ಸಿ ನಾನು ಒಬ್ಳೆ ಹೋಗ್ತಾ ಇರೋದು. ಅವರೆಲ್ಲ ಹಿಂದೆ ಬರ್ತಾ ಇದಾರೆ. ನನ್ನ ಹಸ್ಬೆಂಡ್ ನಿಧಾನಕ್ಕೆ ಬ್ಯಾಗ್ಸ್ ಎಲ್ಲ ತಗೊಂಡು. ನಾನು ಇಲ್ಲ ನಾನು ಫಸ್ಟ್ ನೋಡ್ಬೇಕು ಮನೆ ಅಂದ್ಬಿಟ್ಟು ನಾನು ಫುಲ್ ಓಡ್ಕೊಂಡ್ ಬರ್ತಾ ಇದ್ದೀನಿ. ಬಟ್ ತುಂಬಾ ಸಕ್ಕತ್ತಾಯಿತು, ತುಂಬಾ ಸೂಪರ್ ಆಗಿದೆ ಮನೆ ಮಾತ್ರ. ಯಾರಿಗೆಲ್ಲ ಈ ಮನೆ ವಿಡಿಯೋ ಬೇಕು ಕಮೆಂಟ್ ಮಾಡಿ, ಹೋಮ್ ಟೂರ್ ಅಂತ. ನಾನು ಆದಷ್ಟು ಬೇಗ ಈ ಮನೆದು ಹೋಮ್ ಟೂರ್ ಮಾಡಿ ವಿಡಿಯೋ ಹಾಕ್ತೀನಿ. ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ವಿಡಿಯೋಸ್ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದು ನನಗೆ ಮೋಟಿವೇಶನ್ ಕೊಡುತ್ತೆ. ಸೊ ನೆಕ್ಸ್ಟ್ ವ್ಲಾಗ್ ನಾನು ಹೋಮ್ ಟೂರ್ ಹಾಕಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಹೋಮ್ ಟೂರ್ ಅಂತ. ನಾನು ಈ ಹೊಸ ಮನೆದು ಹೋಮ್ ಟೂರ್ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.